ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಒಂದು ಕುಮಟಾ ತಾಲೂಕಿನ ಒಂದು ಪ್ರಸಿದ್ಧವಾದಂತಹ ಒಂದು ಹೆಸರಾಂತಕ ಒಂದು ನಮ್ಮ ವೈದ್ಯರು, ಶಸ್ತ್ರಚಿಕಿತ್ಸೆ ವೈದ್ಯರಾದಂತಹ ಜಿ.ಜೆ. ಹೆಗಡೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನೇರ ಸಂದರ್ಶನದಲ್ಲಿ ಇದ್ದಾರೆ. ಜಿ.ಜೆ. ಹೆಗಡೆ ಅವರೇ, ಈಗಾಗಲೇ ನೀವು ಏನು ಶಸ್ತ್ರಚಿಕಿತ್ಸೆಲಾಗಿರ್ಬೋದು, ಏನೋ ಒಂದು ಆಗಿರ್ಬೋದು, ನಿಮ್ಮ ರಾಜಕೀಯ ಪಯಣ ಯಾವ ರೀತಿ ನಡ್ಕೋಬಹುದು? ಯಾಕಂತ ಕೇಳಿದ್ರೆ ನೀವು ಕಳೆದ ಬಾರಿ ಬಂಗಾರಪ್ಪನವರ ಒಂದು ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದ್ರಿ. ಮತ್ತೇನಂತ ಕೇಳಿದ್ರೆ ಬಂಗಾರಪ್ಪನವರ ಹಾಗೂ ನಿಮ್ಮ ಒಡನಾಟ ಹೇಗಿತ್ತು, ಅದ್ರ ಬಗ್ಗೆ ಸ್ವಲ್ಪ ನಮಗೆ ವಿಸ್ತಾರವಾಗಿ ಹೇಳ್ತೀರಾ? ನಮಸ್ಕಾರ, ಎಲ್ರಿಗೂ ವಿಜಯದಶಮಿಯ ಶುಭಾಶಯಗಳು. ಈಗ ನಾನೊಬ್ಬ ಸ್ತ್ರೀರೋಗ ತಜ್ಞನಾಗಿ ಕಳೆದ 32 ವರ್ಷದಿಂದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೇನೆ. ಕುಮಟಾದಲ್ಲಿ ಕೆನರಾ ಹೆಲ್ತ್ ಕೇರ್ ಸೆಂಟರ್ ಹೇಳುವಂಥ ಒಂದು 50 ಹಾಸಿಗೆ ಆಸ್ಪತ್ರೆಯಲ್ಲಿ ಒಂದು 4 ರಿಂದ 5 ಜನ ವೈದ್ಯರುಗಳು ಕೂಡಿ ಕೆಲಸ ಮಾಡಿದ್ದೇವೆ. ಆಗಿನ ಕಾಲದಲ್ಲಿ ನನಗೇನಿತ್ತಪ್ಪ ಅಂದರೆ, ನಮ್ಮ ಹಿಂದೂ ಸಮಾಜದಲ್ಲಿ ಒಡಕಿದೆ, ಅದನ್ನು ನಾವೆಲ್ಲರೂ ಒಪ್ಕೊಳ್ಳೇಬೇಕು. ಆ ಹಿಂದೂ ಸಮಾಜವನ್ನು ಗಟ್ಟಿ ಮಾಡಬೇಕು ಅಂದರೆ ಮೇಲ್ವರ್ಗ ಮತ್ತು ಕೆಳವರ್ಗದವರು ಕೂಡಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿನ ಒಂದು ಪ್ರಬಲವಾದ ಸಂಕಲ್ಪದಿಂದ ಆಗಿನ ಕಾಲದಲ್ಲಿ ಹಿಂದುಳಿದ ವರ್ಗದ ನಾಯಕರು ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಬಂಗಾರಪ್ಪನವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದೀನಿ. ಅದ್ರ ಬಗ್ಗೆ ನಂಗೆ ಸಂತೋಷವೂ ಇದೆ. ಯಾಕೆಂದರೆ ಬಂಗಾರಪ್ಪನವರು ರಾಜಕೀಯವಾಗಿ ಬಹಳ ದೊಡ್ಡ ಶಕ್ತಿಯವರು, ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಶಕ್ತಿ. ಮತ್ತು ನನಗೆ ಅವರಿಂದ ಒಡನಾಟ ಆಗಿದ್ದರಿಂದ ಏನಾಯ್ತಪ್ಪ ಅಂದರೆ, ಈ ರಾಜಕೀಯ ಪಟ್ಟುಗಳನ್ನು ಆಗಿನ ಕಾಲದಲ್ಲಿ ಕಲಿಸಿದರು. ಆದರೆ ದುರ್ದೈವ, ಆಗ ಜನರು ಒಪ್ಕೊಳ್ಳಿಲ್ಲ. ನಾವು ಒಂದು ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ರಾಜಕೀಯ, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ BJPಯ ಸಂಸ್ಥಾಪಕರು, ಜನಸಂಘದ ಸಂಸ್ಥಾಪಕರು, ನಮ್ಮ ದಾರ್ಶನಿಕರು ಆದಂಥ ದೀನ್ ದಯಾಳ್ ಉಪಾಧ್ಯಾಯಜಿಯವರು ಒಂದು ಮಾತನ್ನು ಹೇಳ್ತಾರೆ, ರಾಜಕೀಯ ಹೇಳೋದು ಕೇವಲ ಅಧಿಕಾರಕ್ಕೋಸ್ಕರ ಮಾತ್ರ ಅಲ್ಲ, ರಾಜಕೀಯ ಸಮಾಜದಲ್ಲಿರುವಂಥ ಕಟ್ಟಕಡೆಯ ಮನುಷ್ಯನು ಕೂಡ ಸಂತೋಷವಾಗಿ ಬದುಕಬೇಕು ಹೇಳುವಂಥ ಒಂದು ಇಚ್ಛಾಶಕ್ತಿಯನ್ನು ಯಾವ ವ್ಯಕ್ತಿ ಹೊಂದಿದಾನೋ ಅವನು ರಾಜಕೀಯವಾಗಿ ತೊಡಗಿಸ್ಕೊಂಡ್ರೆ ಸಾಮಾಜಿಕವಾಗಿ ಅವನು ಅನೇಕ ರೀತಿಯ ಸಹಾಯವನ್ನು ಸಮಾಜದಲ್ಲಿ ಮಾಡ್ಬೋದಂತ. ನನ್ನ ಇಚ್ಛೆ ಕೂಡ, ನಾನು ರಾಜಕೀಯವನ್ನು ಯಾವುದೋ ಹಣಕ್ಕೋಸ್ಕರನೋ ಅಧಿಕಾರಕ್ಕೋಸ್ಕರ ಮಾಡಿಲ್ಲ. ನನ್ನ ಕಲ್ಪನೆ ಏನಿತ್ತಪ್ಪ ಅಂದರೆ, ಈ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಬಹಳ ಸುಂದರವಾದಂಥ ಜಿಲ್ಲೆ. ಇಲ್ಲಿಯ ಪ್ರಕೃತಿ ಬಹಳ ಸುಂದರ, ಇಲ್ಲಿಯ ಕಾಡು ಬಹಳ ಸುಂದರ, ಇಲ್ಲಿಯ ಸಮುದ್ರ ಅತ್ಯಂತ ಸುಂದರ, ಇಲ್ಲಿಯ ಜನರು ಬಹಳ ಒಳ್ಳೆಯವರು. ಈ ಜಿಲ್ಲೆಯಲ್ಲಿ ಅನೇಕ ಕೆಲಸಗಳಾಗಬೇಕು. ನಾನು ಬಂದು 31 ವರ್ಷ ಆಯಿತು. ನನ್ನ ಕೈಲಾದಂಥ ಒಂದು ಆಸ್ಪತ್ರೆಯನ್ನು ಮಾಡಿದ್ದೇನೆ. ನಿಮಗೆಲ್ಲ ಗೊತ್ತು, ಕಾರವಾರದಿಂದ ಭಟ್ಕಳದವರೆಗೆ, ಯಲ್ಲಾಪುರದಿಂದ ಸಿರ್ಸಿಯವರೆಗಿನ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಅದರ ಜೊತೆಗೆ ಕೊರೋನಾ ಕಾಲದಲ್ಲಿ ಒಂದು ಗುರುಕುಲ ಮಾದರಿಯ ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ಮಾಡಿದ್ದೇನೆ, ರೆಸಿಡೆನ್ಷಿಯಲ್ PU ಕಾಲೇಜ್ ಮಾಡಿದ್ದೇನೆ. ಒಬ್ಬ ವ್ಯಕ್ತಿಯಾಗಿ ನನ್ನ ಲಿಮಿಟೇಷನ್ ಒಂದು ಮಟ್ಟಕ್ಕಿರುತ್ತೆ. ಒಂದು ಆಸ್ಪತ್ರೆ ಮಾಡ್ಬೋದು, ಒಂದು ಸಣ್ಣ ವಿದ್ಯಾಸಂಸ್ಥೆ ಮಾಡ್ಬೋದು, ಆದರೆ ರಾಜಕೀಯವಾಗಿ ಏನಾದರೂ ಅಧಿಕಾರ ದೇವರು ನನಗೆ ಕೊಟ್ಟರೆ, ಜನರು ಕೊಟ್ಟರೆ, ನನ್ನ ಕನಸು ತುಂಬ ದೊಡ್ಡದಿದೆ. ಈ ಕಾಲೇಜಲ್ಲಿ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಆಗಬೇಕು, 2 ಸ್ಟಾರ್ಟಪ್ ಕಂಪ್ನಿಗಳಾಗಬೇಕು. ಈ ಜಿಲ್ಲೆಯ ಕನೆಕ್ಟಿವಿಟಿ ಹೊರಗಡೆಗೆ, ಅದು ರೈಲ್ವೆ ಇರ್ಬೋದು, ವಿಮಾನ ನಿಲ್ದಾಣ ಇರ್ಬೋದು, ಅಥವಾ ಇರುವಂಥ ರಸ್ತೆಗಳು, ಇವೆಲ್ಲದೂ ಸರಿಯಾಗಬೇಕು ಅಂದರೆ ಆ ಇಚ್ಛಾಶಕ್ತಿ ಇರುವಂಥ ಒಬ್ಬ ರಾಜಕೀಯ ನಾಯಕರು ಬೇಕು. ಈ ಹಿನ್ನೆಲೆಯಲ್ಲಿ ನಾನು ರಾಜಕೀಯಕ್ಕೆ ಸೇರಿದ್ದು. ಆಯ್ತು ಜಿ.ಜೆ. ಹೆಗಡೆ ಅವರೇ, ಈಗಾಗಲೇ ನೀವು ರಾಜಕೀಯದಲ್ಲಿ ಬಂಗಾರಪ್ಪನ ಕಾಲದಲ್ಲಿ ಸಕ್ರಿಯವಾಗಿದ್ರಿ. ಈಗ ರಾಜಕೀಯದಲ್ಲಿ ನೀವು ಒಟ್ಟು ಸ್ವಲ್ಪ ಮಟ್ಟಿಗೆ ಇದ್ರಿ. ಯಾಕಂದ್ರೆ ನೀವು BJP ಟಿಕೆಟ್ ಏನೋ ಶಾಸಕ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ಮತ್ತೆ ಲೋಕಸಭಾ ಮತ್ತೆ ಏನು MP ಚುನಾವಣೆಗೂ ಆಕಾಂಕ್ಷಿ ಆಗಿದ್ರಿ. ಅದನ್ನು ಆ ಲೆಕ್ಕದಲ್ಲಿ ನಾವು ಹೇಳ್ತಿರೋದು ಏನಂದ್ರೆ, ಈಗ ಮುಂದಿನ ದಿನಗಳಲ್ಲಿ ಈಗ ನೋಡಿ, ನೀವು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ನೀವು ಖಾಸಗಿಯಾಗಿ ಮಾಡ್ತೀರಾ, ಇಲ್ಲಾಂದ್ರೆ ಸರ್ಕಾರ ವತಿಯಿಂದ ಮಾಡ್ತೀರಾ, ಮತ್ತೆ ಮಧ್ಯದ ಸರ್ಕಾರ ಮತ್ತೆ ನೀವು ಮಿಕ್ಸ್ ಮಾಡ್ತೀರಾ, ಅದ್ರ 3 ಹಂತ ಬರ್ತದೆ. ಅದ್ರಲ್ಲಿ ನೀವು ಯಾವ ದಿಕ್ಕಿನಲ್ಲಿ ಒಲವನ್ನು ತೋರ್ತೀರಾ? ಅದ್ರ ಬಗ್ಗೆ ಬಹಳ ಒಳ್ಳೆಯ ಪ್ರಶ್ನೆ. ಈಗ ಖಾಸಗಿಯಾಗಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ, ನನ್ನ ನೆಲೆಯಲ್ಲಿ ಒಂದು 50 ಹಾಸಿಗೆ ಆಸ್ಪತ್ರೆಯನ್ನು ಒಂದು 6 ಜನ ವೈದ್ಯರುಗಳ ಕೂಡಿ ಮಾಡ್ಕೊಂಡಿದ್ದೇನೆ. ಸರ್ಕಾರ ನಮಗೇನಾದರೂ ಕೈ ಜೋಡಿಸೋಕೆ ಅವಕಾಶ ಕೊಟ್ಟರೆ, ಇವತ್ತಿನ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ, ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ. ನಾನು ಆಕಾಂಕ್ಷಿ ಆಗಿದ್ದು ಸಹಜ, ಆದರೆ ಟಿಕೆಟ್ ಸಿಗದೆ ಇದ್ರ ಬಗ್ಗೆ ಯಾವ ಬೇಸರನೂ ಇಲ್ಲ. ಯಾಕೆಂದ್ರೆ ಇದು ದೈವಿಚ್ಛೆ, ನಾವು ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಆದ್ರೆ ನಾವು ಕೆಲಸವನ್ನು ಬಿಟ್ಟಿಲ್ಲ. ನಾನು ಇವತ್ತೂ ಹೇಳ್ತೇನೆ, ಸರ್ಕಾರ ನಮಗೊಂದು 10 ರಿಂದ 15 ಎಕರೆ ಜಾಗವನ್ನು ಲೀಸಿಗೆ ಕೊಟ್ಟರೆ, ನಾನು ನಿಮಗೆ 2 ವರ್ಷದಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿ ನಿಲ್ಲಿಸ್ತೇನೆ. ಬರೀ ಬಿಲ್ಡಿಂಗ್ ಕಟ್ಟೋದಲ್ಲ ಸೂಪರ್ ಸ್ಪೆಷಾಲಿಟಿ ಅಂದರೆ, ಅಲ್ಲಿ ಒಂದು ಡಾಕ್ಟರ್ಸ್ಗಳ ತಂಡ ಇರಬೇಕು, ನರ್ಸ್ಗಳ ತಂಡ ಇರಬೇಕು, ಟ್ರಾಮಾ ಸೆಂಟರ್ ಇರಬೇಕು, ಹಾರ್ಟ್ ಅಂಡ್ ಶಸ್ತ್ರಚಿಕಿತ್ಸೆ ಆಗಬೇಕು, ಇನ್ಫೆಕ್ಷನ್ಸ್ ಡಿಸೀಸನ್ನು ಹ್ಯಾಂಡಲ್ ಮಾಡುವಂಥ ಟೀಮ್ ಬೇಕು. ಇವೆಲ್ಲ ಟೀಮ್ ಬೇಕಾಗಬೇಕು ಅಂದರೆ ಒಬ್ಬ ಅನುಭವ ಇದ್ದಂಥ ಡಾಕ್ಟರ್ ಆಗಿ 32 ವರ್ಷದಲ್ಲಿ ನನಗೆ ಆ ಧೈರ್ಯ ಇದೆ, ಆತ್ಮವಿಶ್ವಾಸ ಇದೆ. ಸರ್ಕಾರ ಏನಾದರೂ ನಮ್ಮ ಜೊತೆ ಕೈ ಜೋಡಿಸಿದ್ರೆ, ಅಥವಾ ಜನರು
ಖಾಸಗಿ ಜಮೀನನ್ನು ನಾನು ಕರಾವಳಿ ಮುಂಜಾನೆ ಮೂಲಕ ವಿನಂತಿ ಮಾಡಿದ್ದೆ. ಗಂಗಾಧರ ಹಿರೇಗೊತ್ತಿಯವರು ನನಗೊಂದು ಅವಕಾಶ ಕೊಟ್ಟಿದ್ರು, ಡಾಕ್ಟ್ರೆ ನಾನು ಹಾಕ್ತೀನಿ ಅಂತ. ಖಾಸಗಿಯಲ್ಲಿ ಕೂಡ ಯಾರಾದರೂ ಒಂದು 15 ಎಕರೆ ಜಾಗವನ್ನು ನಮಗೆ ಲೀಸಿಗೆ ಕೊಟ್ಟರೆ ನಾನು 2 ರಿಂದ 3 ವರ್ಷದಲ್ಲಿ ಮಾಡಿ ತೋರಿಸ್ತೇನೆ. ಆಯ್ತು, ಈಗಾಗಲೇ ಜಿಜೆ ಹೆಗಡೆ ಅವರೇ, ಈಗ ನೀವು ಖಾಸಗಿ ಆಗಿರ್ಬೋದು, ಮತ್ತೇನಂದ್ರೆ ಈಗ ನೀವು ರಾಜಕೀಯದಲ್ಲಿ ಈಗ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಿ. ಯಾಕಂದ್ರೆ ಆ ಪಕ್ಷದಲ್ಲಿ ನಿಮ್ದು ಏನಾದ್ರು ಹುದ್ದೆ ಇದೆಯಾ? ಆ ಪಕ್ಷಕ್ಕೆ ನಿಮ್ದು ಈಗಾಗಲೇ ಆಲ್ರೆಡಿ ಇರುವಂತ ಪಕ್ಷದಲ್ಲಿ? ಖಂಡಿತವಾಗೂ ಬಿಜೆಪಿ ಪಕ್ಷ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿದೆ. ಬಿಜೆಪಿಯ ಪಕ್ಷ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿದೆ. ನನಗೆ ಟಿಕೆಟ್ ಅನ್ನು ಕೊಡದೇ ಇರ್ಬೋದು, ಆದ್ರೆ ನನ್ನನ್ನು ಎಲ್ಲೂ ಅವಗಣನೆ ಮಾಡಲಿಲ್ಲ. ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಜಿಲ್ಲಾ ಮಟ್ಟದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಪ್ರಶಿಕ್ಷಣದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ವೈದಿಕ ಪ್ರಕೋಷ್ಠದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾನು ಪಕ್ಷದ ಬಗ್ಗೆ ಯಾವತ್ತೂ ಋಣಿಯಾಗಿರ್ತೇನೆ. ಮತ್ತು ಇವತ್ತಿನ ಬಿಜೆಪಿಯ ಪಕ್ಷದ ತತ್ವ ಸಿದ್ಧಾಂತ ಕೂಡ ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕು ಅಂತ. ಹಿಂದೂ ಸಮಾಜದಲ್ಲಿ ಇವತ್ತು ಏನಾಗಿದೆಯಪ್ಪ ಅಂದ್ರೆ ಜಾತಿಯ ಹೆಸರಿನಲ್ಲಿ ವಿಭಜನೆ ಆಗ್ತಾ ಇದೆ. ನಾನೊಬ್ಬ ವೈದ್ಯನಾಗಿ ಮತ್ತು ರಾಜಕೀಯ ಕಾರ್ಯಕರ್ತನಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ನಾನು ಇದನ್ನು ಹೇಳಕ್ಕೆ ಏನು ಬಯಸ್ತೇನೆ ನಿಮ್ಮ ಮೂಲಕ ಅಂದ್ರೆ, ಹಿಂದೂ ಸಮಾಜ ಒಡಿಬಾರದು. ಈ ದೇಶ ಏನಾದರೂ ಮುಂದೆ ಜಗದ್ಗುರು ಆಗಬೇಕು ಅಂದ್ರೆ ಹಿಂದೂ ಸಮಾಜ ಒಕ್ಕಟ್ಟಾಗಿರ್ಬೇಕು. ಅಲ್ಲ ಜಿಜೆ ಹೆಗಡೆ ಅವರೇ, ಈಗಾಗಲೇ ನಿಮ್ಮ ಲೆಕ್ಕದಲ್ಲಿ ಹೋದ್ರೆ ಬಿಜೆಪಿ ಪಕ್ಷನೇ ಹಿಂದೂ ಸಮಾಜ ಮತ್ತೆ ಅನ್ನುವಂತ ರೀತಿಯಲ್ಲಿ ನೀವು ಹೇಳಿದ್ರಿ, ಹಿಂದೂ ಸಮಾಜಕ್ಕಷ್ಟೇ ಸೀಮಿತ ಆಗಿರ್ಬೋದು. ಯಾಕಂದ್ರೆ ರಾಜಕೀಯ ವಲಯದಲ್ಲಿ ಏನಂದ್ರೆ ವಿರೋಧ ಪಕ್ಷದಲ್ಲಿ ನೀವು ಇದ್ದೀರಾ ಈಗ ಆಲ್ರೆಡಿ ಅಂದ್ರೆ. ಯಾಕಂದ್ರೆ ಈಗಾಗಲೇ ವಿರೋಧ ಪಕ್ಷದಲ್ಲಿ ಇದ್ದಾವಾಗ ನೀವು ಯಾವ್ದಾದ್ರು ರೀತಿಯಾಗಿ ಹೋರಾಟದಲ್ಲಿ ಸಕ್ರಿಯವಾಗಿರ್ಬೋದು. ಇವತ್ತೊಂದು ಸೃಜನಾತ್ಮಕವಾದಂಥ ವಿರೋಧ ಪಕ್ಷವಾಗಿದೆ. ಸಾಕಷ್ಟು ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ನಡೀತಾ ಇದೆ, ಜಿಲ್ಲಾ ಮಟ್ಟದಲ್ಲಿ ನಡೀತಾ ಇದೆ, ಮಂಡಲ ಮಟ್ಟದಲ್ಲಿ ನಡೀತಾ ಇದೆ. ಎಲ್ಲೆಲ್ಲಿ ನನಗೆ ಅವಕಾಶ ಸಿಗುತ್ತೋ ಆ ಎಲ್ಲಾ ಹೋರಾಟಕ್ಕೆ ನಾನು ಪಾಲ್ಗೊಂಡಿದ್ದೀರಿ. ಆದ್ರೆ 136 ಶಾಸಕರಿರುವಂತ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಮೆಜಾರಿಟಿ ಇದೆ, ಕಂಪ್ಲೀಟ್ ಮೆಜಾರಿಟಿ ಇದೆ. ಮತ್ತೆ ನೀವು ಆಗಲೇ ಹೇಳಿದಿರಿ, ಈಗ ಬಿಜೆಪಿಯ ತತ್ವ ಸಿದ್ಧಾಂತ ಏನಪ್ಪಾ ಅಂದ್ರೆ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗಬೇಕು, ನಾವೆಲ್ಲರೂ ಒಕ್ಕಟ್ಟಾಗಿರ್ಬೇಕು, ನಾವು ಯಾರು ವಿರೋಧಿಗಳಲ್ಲ. ನಾನು ನಿಮ್ಮ ಮೂಲಕ ಹೇಳಕ್ಕೇನು ಬಯಸ್ತೇನೆ ಅಂದ್ರೆ, ಇಲ್ಲಿಯ ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಜೈನರಿರ್ಬೋದು ಅಥವಾ ಇತರ ಯಾವುದೇ ಧರ್ಮದವರು ಅಂತ ನಾವು ಹೇಳ್ತೇವೋ ಅವರೆಲ್ಲರೂ ಮೂಲ ಭಾರತೀಯರೇ, ಹಿಂದೂಗಳೇ. ಇದನ್ನು ನಮ್ಮ ಸರಸಂಘ ಚಾಲಕರಾದಂಥ ಮೋಹನ್ ಭಾಗವತ್ಜಿಯವರೇ ಹೇಳಿದ್ದಾರೆ. ಮತ್ತು ನಾನೊಬ್ಬ ವೈದ್ಯನಾಗಿ ಧರ್ಮ ಅಂದ್ರೆ ಜಾತಿ ಅಲ್ಲ, ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಈಗ ನೋಡಿ, ಉದಾಹರಣೆಗೆ ಸೂರ್ಯನ ಧರ್ಮ ಯಾವುದು? ಬೆಳಕನ್ನು ಕೊಡೋದು ಸೂರ್ಯನ ಧರ್ಮ, ಒಪ್ಕೋತೀರಾ? ಸೂರ್ಯನ ಧರ್ಮ. ಬೆಂಕಿಯ ಧರ್ಮ ಯಾವುದು? ಸುಡೋದು. ಡಾಕ್ಟರ್ ಧರ್ಮ ಏನು? ಚಿಕಿತ್ಸೆ ಕೊಡೋದು. ವೈದ್ಯ ನಾರಾಯಣ ಹರಿ ಚಿಕಿತ್ಸೆ ಕೊಡೋದು. ಸೊ ಹೀಗಾಗಿ ಇದರಲ್ಲಿ ಯಾವುದೇ ಗೊಂದಲಗಳು ಬೇಡ. ಭಾರತೀಯರೆಲ್ಲರೂ ಒಕ್ಕಟ್ಟಾಗಿದ್ರೆ ಮಾತ್ರ ಈ ದೇಶ ಮುಂದೊಂದಿನ ವಿಶ್ವಗುರು ಆಗುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ, ನಾವೇನಪ್ಪ ಅಂದ್ರೆ ಇವತ್ತು ಏನಾಗಿದೆ ಅಂದ್ರೆ, ರಾಜಕೀಯಕ್ಕೋಸ್ಕರ ನೋಡಿ ಜಾತಿ ಹೆಸರು ಹೊಡಿತಾರೆ, ವಿಭಜನೆ ಮಾಡ್ತಾರೆ, ಜಾತಿ ಸಮೀಕ್ಷೆ ಅಂತಾರೆ. ಸೊ ಇದು ಮಾಡಬಾರದು. ಭಾರತೀಯರೆಲ್ಲರೂ ಒಂದು. ಅಲ್ಲಿ ಹಿಂದುಳಿದವರಿಗೆ ನಾವು ಯಾವತ್ತೂ, ಅದನ್ನೇ ನಾನು ಅವಾಗ ಹೇಳಿದ್ದೆ, ದೀನ್ ದಯಾಳ್ಜಿ ಉಪಾಧ್ಯಾಯ ಏನು ಹೇಳಿದ್ರು ಅಂದ್ರೆ, ರಾಜಕೀಯ ಹೇಳುವಂಥದ್ದು ಸಮಾಜದ ಕಟ್ಟ ಕಡೆಯ ಮನುಷ್ಯ ಸಂತೋಷದಿಂದ ಬದುಕಿದಾಗ ಮಾತ್ರ ರಾಜಕೀಯ ಮಾಡಿ ಸಾರ್ಥಕ ಅಂತ. ಆಯ್ತು ಜಿಜೆ ಹೆಗಡೆ ಅವರೇ, ಈಗಾಗಲೇ ನೀವು ಈಗ ಮುಂದುವರುವಂತಹ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಬಿಜೆಪಿ ಪಕ್ಷದಿಂದ ಆಕಾಂಕ್ಷಿ ಆಗಿದ್ದೀರಾ ಅಂತ ನಾವು ಕೇಳ್ತಾ ಇರೋದು. ಯಾಕಂತ ಕೇಳಿದ್ರೆ, ನೀವು ಕಳೆದ ಬಾರಿ ನೀವು ಕೂಡ ಬಹಳ ಆಕಾಂಕ್ಷಿ ಆಗಿದ್ರಿ. ಅದಕ್ಕೋಸ್ಕರ ಅದ್ರ ಬಗ್ಗೆ ನಿಮ್ದು ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಇಲ್ಲ, ನಿಮ್ಮ ಪ್ರಶ್ನೆ ನಂಗೆ ನಗಬೇಕು ಅನ್ಸುತ್ತೆ. ಯಾಕೆ ಗೊತ್ತಾ, ತಪ್ಪು ತಿಳ್ಕೊಬೇಡಿ. ಆಕಾಂಕ್ಷಿಗಳು ಸಾಕಷ್ಟು ಜನ ಇರ್ತಾರೆ. ಪಕ್ಷ ದೊಡ್ಡ ಪಕ್ಷ, ಅದು ದೊಡ್ಡ ಪಕ್ಷ. ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷ ಅಂದ್ರೆ ಬಿಜೆಪಿ. ಅವರು ಟಿಕೆಟ್ ಅನ್ನು ಕೊಡಬೇಕಾದ್ರೆ ಅವ್ರದೇ ಆದಂತ ಮಾನದಂಡ ಇರುತ್ತೆ. ಜಿಜೆ ಹೆಗಡೆಗೆ ಯೋಗ ಇದ್ರೆ, ಅಥವಾ ಕುಮಟಾ ಕ್ಷೇತ್ರ ಜನರಿಗೆ ಆ ಯೋಗ ಇದ್ರೆ, ಜಿಜೆ ಹೆಗಡೆಯನ್ನು ಶಾಸಕನಾಗಿ ಕಾಣಬೇಕು ಅಂತ ಯೋಗ ಇದ್ರೆ ಆರತ್ರದ್ದು ಒಪ್ಸಕ್ಕಾಗೋದಿಲ್ರಿ. ಅಲ್ಲ, ನಾನು ಹೇಳ್ತಿರೋದು ಆ ಥರ ಅಲ್ಲ. ಒಂದು ಮಾಯನಾಡು ಇದ್ದಾವಾಗ ಅದಕ್ಕೆ 100 ಕಲ್ಲು ಹೊಡೆಯುವಂತ ಸಹಜ, ಹೌದಾ? ಅದ್ರ ನಿಮ್ದು ಒಂದು ಕಲ್ಲು ಇದೆಯಾ? ನಿಮಗೆ ಇದ್ರ ಬಗ್ಗೆ ನಾನು ಹೇಳ್ತೇನೆ. ನಾನು ಕಲ್ಲು ಅಂತ ಹೇಳೋದಿಲ್ಲ. ನನಗೆ ಒಂದು ಇಚ್ಛಾಶಕ್ತಿ ಇದೆ, ಕ್ರಿಯಾಶಕ್ತಿ ಇದೆ ನನ್ನ ಜೊತೆಗೆ. ನಾನು ಪಕ್ಷದಲ್ಲಿ ವಿನಂತಿ ಮಾಡಿದ್ದೇನೆ, ನನಗೊಂದು ಅವಕಾಶ ಕೊಡಿ ಅಂತ. ಕಳೆದ 2 ಬಾರಿ ಮಾಡಿದ್ದೇನೆ, ಕೊಟ್ಟಿಲ್ಲ. ಈ ಬಾರಿನೂ ಬಹುಶಃ ಮಾಡ್ತೇನೆ. ನಾನು ಮಾಡದಿದ್ದೇ ಇರೋದಿಲ್ಲ. ಆದ್ರೆ ಕೊಡ್ಲಿಲ್ಲ ಅಂತ ನಂದು ಯಾವತ್ತೂ ವಿರುದ್ಧವಾಗಿಲ್ಲ. ನಾವೆಲ್ಲರೂ ಕೂಡಿ ಕೆಲಸ ಮಾಡಬೇಕು. ನಾನು ನಮ್ಮ ಇವತ್ತೇನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆಯೋ ಅವರಲ್ಲಿ ಕೂಡ ನಿಮ್ಮ ವಾಹಿನಿ ಮೂಲಕ ವಿನಂತಿ ಮಾಡ್ತೇನೆ ಅಂದ್ರೆ, ದಯವಿಟ್ಟು ಸಮಾಜವನ್ನ ಜಾತಿಯ ಹೆಸರಲ್ಲಿ ಹೊಡಿಬೇಡಿ. ನಮ್ಗೆಲ್ಲರೂ ಒಂದೇ. ಕರ್ನಾಟಕ ಸರ್ಕಾರ ಇವತ್ತು ಕಾಂಗ್ರೆಸ್ನವರು ಸರ್ಕಾರ ಇರ್ಬೋದು, ಆದ್ರೆ ಎಲ್ಲೂ ಈಗ MLA ಅವರಿಗೆ ನೀವು ಬಿಜೆಪಿ MLA ಕಾಂಗ್ರೆಸ್ MLA ಅಂತ ಹೇಳಕ್ಕಾಗೋದಿಲ್ಲ. ಕರ್ನಾಟಕ ಸರ್ಕಾರನೇ 6 ಕೋಟಿ ಜನರ ಸರ್ಕಾರ. ಒಂದು ಸರಿ ಚುನಾವಣೆ ಇದ್ದಾಗ ಮಾತ್ರ ರಾಜಕೀಯ ಬರಬೇಕು, ಪಕ್ಷ ರಾಜಕೀಯ. ಚುನಾವಣೆ ಮುಗಿದ ಮೇಲೆ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಅಭಿವೃದ್ಧಿ ಕೆಲಸದಲ್ಲಿ ಜೊತೆಯಾಗಿ ಕೆಲಸ ಮಾಡೋಣ.
ವಿರೋಧ ಪಕ್ಷವಾಗಿ ನಮ್ದು ಏನಪ್ಪ ಕೆಲಸ ಅಂದ್ರೆ ಅವ್ರು ತಪ್ಪು ಮಾಡಿದಾಗ ಎತ್ತು ತೋರಿಸೋಣ. ವೈಚಾರಿಕವಾಗಿ ಭಿನ್ನತೆ ಇರಬಹುದು, ಆದ್ರೆ ವ್ಯಕ್ತಿಗಳ ಮಧ್ಯದಲ್ಲಿ ಭಿನ್ನತೆ ಇರಬಾರದು. ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಶಾಂತಿಯನ್ನು ಮೂಡಿಸೋದು ಮತ್ತು ಪ್ರೀತಿಯನ್ನು ಮೂಡಿಸೋದು ಬಿಟ್ರೆ ವಿಭಜನೆ ಮಾಡೋದಲ್ಲ. ನಾನು ಇವತ್ತು ಮುಖ್ಯಮಂತ್ರಿಯವರಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ದಯವಿಟ್ಟು ವಿಭಜನೆ ಮಾಡಬೇಡಿ. ಆಯ್ತು ಜಿಜೆ ಹೆಗಡೆ ಅವರೇ, ಈಗಾಗಲೇ ನೀವು ಖಾಸಗಿ ಆಸ್ಪತ್ರೆಯನ್ನ ನಡೆಸಿದ್ರಿ, ಮತ್ತೆ ಏನಂದ್ರೆ ಸರ್ಕಾರ ವತಿಯಿಂದ ನಿಮ್ಗೂ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಾಕಂದ್ರೆ ವಿರೋಧ ಪಕ್ಷದಲ್ಲಿ ನಿಮ್ಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ನಿಮಗೆ ಇದು ಖಾಸಗಿ ಮತ್ತೆ ರಾಜಕೀಯ ವಲಯದಲ್ಲಿ ಆಂತರಿಕವಾಗಿ ಆರ್ಥಿಕವಾಗಿ ಏನಾದ್ರೂ ಹೊಡೆತಗಳು ಬರುವಂತದ್ದು ಏನಾದ್ರೂ ನೀವು ನಡ್ಸ್ಕೊ ಬಂದಿದ್ರಲ್ಲ ಈ ಒಂದು ಸಂಸ್ಥೆಯನ್ನ, ಆರ್ಥಿಕವಾಗಿ ಏನಾದ್ರು ಒಂದು ಸಮಸ್ಯೆಗಳು ಬಂತ ಆ ಸಮಯದಲ್ಲಿ ನಡೆಸಬೇಕಾದ್ರೆ? ಆರ್ಥಿಕವಾಗಿ ಖಂಡಿತವಾಗಿ ಒಂದು ಶಿಕ್ಷಣ ಸಂಸ್ಥೆ ನಡೆಸೋದು, ಒಂದು ಆಸ್ಪತ್ರೆ ನಡೆಸೋದು ಸುಲಭದ ಕೆಲಸ ಅಲ್ಲ. ಅದು ತುಂಬಾ ಸುಲಭದ ಕೆಲಸ ಆಗಿದ್ರೆ ನಮ್ಮ ಜಿಲ್ಲೆಯಲ್ಲಿ ನೋಡಿ, ಇವತ್ತು ಪಕ್ಕದ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಕಾಲೇಜ್ ಅಂತ 100 ಕಾಲೇಜುಗಳಿದೆ, ನಮ್ಮ ಆಸ್ಪತ್ರೆ ಅಂತ 100 ಆಸ್ಪತ್ರೆ ಇದೆ. ಯಾಕೆ? ಅಲ್ಲಿಯ ಜನರು ರಾಜಕೀಯವಾಗಿ ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿಯಲ್ಲಿ ಕೈ ಜೋಡಿಸ್ತಾರೆ. ಒಪ್ಕೋತೀರಾ ನೀವು? ನಮ್ಮ ಜಿಲ್ಲೆಯ ದುರಂತ ಏನಪ್ಪಾ ಅಂದ್ರೆ, ನಾವು ಚುನಾವಣೆ ಮುಗಿದ್ರು ಅದನ್ನು ಮರೆಯೋದೇ ಇಲ್ಲ. ನಾವೇನಪ್ಪಾ ಅಂದ್ರೆ ಶೇಟ್ರ ಹೆಸರು ಬರಬಾರ್ದು, ಜಗಡವ್ರ ಹೆಸರು ಬರಬಾರ್ದು, ಇನ್ನೊಬ್ರು ಗೌಡ್ರ ಹೆಸರು ಬರಬಾರ್ದು, ಇದ್ರ ಸಲುವಾಗಿ ನಮ್ದು ಹೋರಾಟ. ಆದ್ರೆ ನಾವೆಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಈ ಜಿಲ್ಲೆ ಪ್ರಕೃತಿ ಸುಂದರ, ಜನರು ತುಂಬಾ ಸಜ್ಜನರು, ತುಂಬಾ ಬಡವರು ಇರುವಂತ ಜನ. ಒಂದ್ ಕಡೆ ಮೀನುಗಾರರಿದ್ದಾರೆ, ಹಾಲಕಿ ಸಮಾಜದವರಿದ್ದಾರೆ, ಬಹಳ ಬಡವರು, ನಮ್ಮ ದಲಿತ ಸಮಾಜದವರು, ಮುಕ್ರಿ ಸಮಾಜದವರು ಬಹಳ ಒಳ್ಳೆಯವರಿದ್ದಾರೆ. ಇವರೆಲ್ಲರನ್ನ ಕೂಡ್ಕೊಂಡು ನಾವೆಲ್ಲರೂ ಕೂಡಿ ಕೆಲಸ ಮಾಡಿದ್ರೆ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಬೇಕು. ನಾನು ಆಗ್ಲೇ ಹೇಳಿದಾಗೆ 2 ಸ್ಟಾರ್ಟ್ಅಪ್ ಕಂಪನಿಗಳನ್ನು ಮಾಡಿ ಪ್ರತಿಭಾ ಪಲಾಯನವನ್ನು ತಡೆಗಟ್ಟಬೇಕು, ನಮ್ಮ ರಸ್ತೆಗಳು ಸರಿಯಾಗಬೇಕು, ಒಂದು ವಿಮಾನ ನಿಲ್ದಾಣ ಆಗ್ಬೇಕು, ಇವೆಲ್ಲ ಆಗ್ಬೇಕು. ಇದರ ಸಲುವಾಗಿ ನಾವು ನೀವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ನನ್ನ ವಿನಂತಿ. ಆಯ್ತು ಜಿಜೆಗೌಡರು, ಈಗಾಗಲೇ ನಿಮ್ಮ ಬಿಜೆಪಿ ಪಕ್ಷದವರು ಏನಂದ್ರು ಅಂದ್ರೆ, ನಮಗೆ ನಮ್ಮ ಸರ್ಕಾರ ಆಡಳಿತ ಬಂದಾಗ ನಾವು ಮಲ್ಟಿಪೇಷಂಟ್ ಹಾಸ್ಪಿಟಲ್ ಮಾಡ್ತೇವೆ ಅಂತಾರೆ, ಕಾಂಗ್ರೆಸ್ನವ್ರು ಬಂದ್ರೆ ತಾವು ಬಂದ್ರು ಮಾಡ್ತೇವೆ ಅಂತಾರೆ. ಈಗ 2 ಸರ್ಕಾರದವ್ರು ಈ ತರ ಮಾಡಿದ್ರೆ ಮುಂದೆ ನಾವು ಜನ ಹೋಗಿ ಯಾರ ಹತ್ರ ಹೇಳುದು ಆ ಕೂಗನ್ನ ಅನ್ನೋದೇ ಜನರಿಗೆ ದೊಡ್ಡ ಸಮಸ್ಯೆ. ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಿಮ್ದು? ಸರ್ಕಾರ ಯಾವುದೇ ಸರ್ಕಾರ ಬಂದ್ರು ಅವ್ರು ಹೇಳೇ ಹೇಳ್ತಾರೆ. ಈಗ ನೀವು ಉದಾಹರಣೆಗೆ ಈಗ ನಮ್ಮ ಜಿಲ್ಲೆ ಮಟ್ಟಿಗೆ ಹೇಳೋದಿದ್ರೆ, ನೀವು ಕರ್ನಾಟಕ ಸರ್ಕಾರದ ಹತ್ರ ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಾರವಾರ ಮೆಡಿಕಲ್ ಕಾಲೇಜ್ ಅದೇ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ. ತಪ್ಪು ಅಂತ ನಾನು ಹೇಳಕ್ ಆಗೋದಿಲ್ಲ ಒಬ್ಬ ಡಾಕ್ಟರ್ ಆಗಿ. ಆದ್ರೆ ಅಲ್ಲಿ ಆ ವ್ಯವಸ್ಥೆ ಇದೆಯೋ, ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೋ. ಈಗ ಉದಾಹರಣೆಗೆ ಒಂದು ಹಾರ್ಟ್ ಬ್ಲಾಕ್ ಆಯ್ತು, ಆಂಜಿಯೋಗ್ರಾಮ್ ಮಾಡ್ತಾರೋ, ಆಂಜಿಯೋಪ್ಲಾಸ್ಟಿ ಮಾಡ್ತಾರೋ. ಉದಾಹರಣೆಗೆ ಒಂದು ಕ್ಯಾನ್ಸರ್ ಬಂತು, ಕ್ಯಾನ್ಸರ್ ಚಿಕಿತ್ಸೆ ಇದೆಯೋ? ಒಳಗಡೆ ಇಲ್ಲ. ಆದ್ರೆ ಸರ್ಕಾರದ ಲೆಕ್ಕದಲ್ಲಿ ಅದೆಲ್ಲದೂ ಅಲ್ಲಿದೆ. ಸೊ ಅದಕ್ಕೆ ನಾನೇನ್ ಹೇಳ್ತೇನೆ ಅಂದ್ರೆ, ಎಲ್ಲದನ್ನು ಸರ್ಕಾರನೇ ಮಾಡಕ್ಕಾಗೋದಿಲ್ಲ, ಎಲ್ಲದನ್ನು ಸರ್ಕಾರ ಯಾವ ಕಾಲದಲ್ಲೂ ಮಾಡಕ್ಕಾಗೋದಿಲ್ಲ, ಯಾರದೇ ಇರ್ಬೋದು. ಅದಕ್ಕೆ ಪ್ರೈವೇಟ್ ಎಂಟರ್ಪ್ರಿನರ್ಶಿಪ್ ಅಂತೇವೆ, ಬಂಡವಾಳ ಹೂಡೋರನ್ನು ಕರಿಬೇಕು ಈ ಜಿಲ್ಲೆಗೆ, ಕರೆದು ಅವ್ರ ಕೈಯಿಂದ ಮಾಡಿಸ್ಬೇಕು. ಈಗ ನೋಡಿ, ಸೌತ್ ಕೆನರಾದಲ್ಲಿ 5 ಕಿಲೋಮೀಟರ್ ರೇಡಿಯಸ್, ಮಂಗಳೂರು 5 ಕಿಲೋಮೀಟರ್ ರೇಡಿಯಸ್ನಲ್ಲಿ 8 ಮೆಡಿಕಲ್ ಕಾಲೇಜ್ ಇದೆ. ಅವ್ರು ಯಾರು ಒಬ್ರಿಗೊಬ್ರು ಸ್ಪರ್ಧೆ ಮಾಡೋದಿಲ್ಲ, ಎಲ್ಲರೂ ಕೂಡಿ ಕೆಲಸ ಮಾಡ್ತಾರೆ. ನಮ್ಮ ಜಿಲ್ಲೆಯಲ್ಲೂ ಆ ವಾತಾವರಣ ಬರಬೇಕು. ನಮ್ಮ ಜಿಲ್ಲೆಯಲ್ಲೂ ಬರಬೇಕು. ಈಗಾಗಲೇ ಕೂಡ ನೀವು ಎಲ್ಲ ಒಂದು ಸರ್ಕಾರ ಸಂಘಟನೆ ಮಿಕ್ಸ್ ಹಾಕೊಂಡು ಒಂದು ಮಿನರಲ್ ಹಾಕೊಂಡು ಕೆಲಸ ಮಾಡುವಂತದ್ದು ಮುಂದಿನಿಂದ ನಿಮ್ದು ಕೂಡ ಪ್ಲಾನಿಂಗ್ ಇದೆ ಇದ್ರ ಬಗ್ಗೆ? ಖಂಡಿತವಾಗೂ ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಿದ್ರೆ, ನಾನು ಇದನ್ನ ಯಾವುದೇ ಸ್ವಾರ್ಥ ಇಲ್ಲದೆ ಹೇಳ್ತೇನೆ. ಜಗಡವ್ರ ಹೆಸರನ್ನು ಎಲ್ಲೂ ಹೇಳೋದು ಬೇಡ, ಜಗಡವ್ರ ಹೆಸರನ್ನ ಎಲ್ಲಿ ಹಾಕೋದು ಬೇಡ. ನಮಗವ್ರು ಸಹಾಯ ಮಾಡಿದ್ರೆ ಸಾಕು. ಮೂಲ ವ್ಯವಸ್ಥೆಗಳನ್ನು ಮಾಡ್ಕೊಡ್ಬೇಕು. ಒಂದು ಭೂಮಿ, ಒಂದು ಕರೆಂಟು, ಒಂದು ರಸ್ತೆ, ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ನಾನಂತೂ ಅವ್ರಿಗೆ ಋಣಿಯಾಗಿರ್ತೀನಿ. ಈ ಜಿಲ್ಲೆಯ ಜನರಿಗೋಸ್ಕರ ಅದನ್ನು ಮಾಡಿ ತೋರಿಸ್ತೇನೆ. ಅದು ಕುಮಟಾ ನಮ್ಮ ಜಿಲ್ಲೆಯ ಹೃದಯ ಭಾಗ ಆಗಿರೋದ್ರಿಂದ ಜನರ ಬೇಡಿಕೆ ಹೆಚ್ಚಿನದಾಗಿ ನಮ್ಮ ಕುಮಟಾ ತಾಲೂಕಿನಲ್ಲಿ ಇದೆ. ಯಾಕಂತ ಕೇಳಿದ್ರೆ ಸಿರ್ಸಿಯವರಾಗಿರ್ಬೋದು, ಸಿದ್ದಾಪುರ್ನವ್ರಿಗಾಗಿರ್ಬೋದು, ಮತ್ತೇನಂದ್ರೆ ನಮ್ಗೆ ಏನಾಗ್ತದೆ, ಕಾರವಾರ ಭಾಗದಲ್ಲಿ ಏನಾಗ್ತದೆ ಅಂದ್ರೆ ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಆದ್ರೂ ಕೂಡ ಯಾರಿಗೂ ಪ್ರಯೋಜನ ಜಾಸ್ತಿ ಇಲ್ಲ ಅದಕ್ಕೆ. ಯಾಕಂತ ಕೇಳಿದ್ರೆ ಅಲ್ಲಿ ಬಾಂಬುಲಿ ಗಿಂಬುಲಿ ಪಕ್ಕದ ರಾಜ್ಯದ ನಮ್ಮ ಗೋವಾ ರಾಜ್ಯದ ಬಾಂಬುಲಿ ಇದೆ. ಈಗ ನಿಮ್ದು ಕೂಡ ಕುಮಟಾದಲ್ಲೇ ಆಗ್ಬೇಕು ಅನ್ನೋದು. ಬಾಕಿ ಈಗ ಸರ್ಕಾರ ಬೇಡ, ಕುಮಟಾದಲ್ಲಿ ನಾವು ಜಿಜೆಗಡೆ ಕೊಡಲ್ಲ, ಬೇರೆ ತಾಲೂಕಿನಲ್ಲಿ ಕೊಡ್ತೀನಿ ಅಂದ್ರೆ ಅದಕ್ಕೆ ನೀವು ಸ್ವಾಗತವಾಗಿ ಸ್ವೀಕಾರ ಮಾಡ್ತೀರಾ ಹೆಂಗೆ? ಖಂಡಿತವಾಗೂ ಹೇಳ್ತೇನೆ, ಸ್ವಾಗತ ಮಾಡ್ತೇನೆ. ನೋಡ್ರಿ, ನಮ್ಮ ಜಿಲ್ಲೆ ಪಾಪ್ಯುಲೇಷನ್ 10 ಲಕ್ಷಕ್ಕಿಂತ ಜಾಸ್ತಿ ಇದೆ. 10 ಲಕ್ಷಕ್ಕಿಂತ ಜನ ಜಾಸ್ತಿ ಇದ್ದಾರೆ. 4 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರಲ್ರಿ, ನಾವು ಸ್ವಾಗತ ಮಾಡೋಣ. 4 ದೊಡ್ಡ ವಿಶ್ವವಿದ್ಯಾಲಯ ಬರಲಿ, ಸ್ವಾಗತ ಮಾಡೋಣ. ನಮ್ಮ ಜಿಲ್ಲೆಯವರು ಇಲ್ಲಿಂದ ಹೊರಗಡೆ ಹೋಗೋದು ತಪ್ಪುತ್ತಲ್ಲ ಹೇಳೋದು. ಸೊ ನಾವು ಆ ಸ್ಥಳ ಈ ಸ್ಥಳ ಅಂತಲ್ಲ. ನಾನು ಕುಮಟಾದಲ್ಲಿ ವಸತಿ ಮಾಡೋದ್ರಿಂದ ನನ್ನ ಒಂದು ಉಪಸ್ಥಿತಿಯಲ್ಲಿ ನನ್ನ ಒಂದು ಮುಂದಾಳತ್ವದಲ್ಲಿ ಆಸ್ಪತ್ರೆ ಆಗ್ಬೇಕು ಅಂದ್ರೆ ಕುಮಟಾದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದೇನೆ. ಬಾಕಿ ನಾವು ಎಲ್ಲಿ ಯಾರು ಮಾಡಿದ್ರು ಯಾರ ಬಗ್ಗೂ ನಮ್ದು ವಿರೋಧ ಇಲ್ಲ.
ಆಯ್ತು, ಈಗ ಸರ್ಕಾರ 4 ಜನ ಆಗ್ಬೇಕು, 4 ಕಡೆ ಆಗ್ಬೇಕು ಅಂತ ನಾನು. ಆಯ್ತು ಜಿಜೆಡ್ ಅವರು, ಸರ್ಕಾರದವರು ನೀವು ಬೇರೆ ತಾಲೂಕಿನಲ್ಲಿ ಕೊಟ್ರೆ ಅಲ್ಲಿ ನೀವು ಮಾಡೋಕೆ ರೆಡಿ ಇದ್ದೀರಾ? ನಾನು ಖಂಡಿತ ಆಗಿದ್ದೇನೆ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಅಲ್ಲಿ ಇರ್ಬೇಕಾಗುತ್ತೆ. ಯಾವುದೇ ಪ್ರಾಜೆಕ್ಟ್ ಅನ್ನು ಮಾಡ್ಬೇಕಾದ್ರೆ ಕೆಲಸ ಮಾಡುವಂತ ಒಬ್ಬ ಮನುಷ್ಯ ಮುಂದಾಳತ್ವವನ್ನು ಯಾರು ವಹಿಸ್ತಾರೋ ಅವರು ಅಲ್ಲಿ ಇರ್ಬೇಕಾಗುತ್ತೆ. ನನಗೆ ಇಲ್ಲಿ ಕುಮಟಾದಲ್ಲಿ ಮಾಡಿ ರೂಢಿ ಇದೆ. 32 ವರ್ಷದಿಂದ ಆಸ್ಪತ್ರೆ ನಡೆಸಿದ್ದೀನಲ್ಲ, ಸಾವಿರಾರು ಬಡ ಜನ ಬಂದು ಹೋಗಿದ್ದಾರೆ. ಜನರಿಗೂ ನನ್ನ ಮೇಲೆ ವಿಶ್ವಾಸ ಇದೆ, ಜಿಜೆಗಡರಿಗೆ ಕೊಟ್ಟರು ಮಾಡಬಹುದು ಅಂತ. ಸೊ ಅದಕ್ಕೆ ನಾವು ಹೆಚ್ಚಿನದಾಗಿ ಹೆಚ್ಚುವರಿ ವೈದ್ಯರನ್ನ ನೀವು ತಗೊಂಡು ನಾವು ಬೇರೆ ತಾಲೂಕಿನಲ್ಲಾದ್ರೂ ಮಾಡ್ಬೋದಲ್ಲ? ಯಾಕಂತ ಕೇಳಿದ್ರೆ ಎಲ್ಲಾ ತಾಲೂಕಿನಲ್ಲೂ ನೀವು ಹತ್ರ ಮಾಡೋಕ್ಕಾಗೋದಿಲ್ಲ, ಹೌದಾ? ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಾಗ್ತದೆ, ಹೆಚ್ಚುವರಿ ನಮ್ಮ ವೈದ್ಯರು ಬೇಕೇ ಆಗ್ತದೆ. ಅದಕ್ಕೆ ನೀವು ಬಾಕಿ ಬೇರೆ ತಾಲೂಕಿನಲ್ಲಿ ಕೊಟ್ರೆ ನೀವು ಹೆಚ್ಚುವರಿ ವೈದ್ಯರನ್ನ ಇದು ಮಾಡ್ಕೊಂಡು ನೇಮಕಾತಿಯನ್ನ ಮಾಡ್ಕೊಂಡು ಮಾಡ್ಬೋದಲ್ಲ? ಸರ್ಕಾರ ಬಾಕಿ ತಾಲೂಕಿಗೆ ಕೊಡ್ತಪ್ಪ, ಬಾಕಿ ತಾಲೂಕಿನ ಬೇಡಿಕೆ ಬಂತು, ನಮ್ಗೆ ಇಲ್ಲೇ ಬೇಕು, ಸಿರ್ಸಿಯವ್ರ ಬೇಡಿಕೆ ಇಡ್ಬೋದು, ನಮ್ಮ ಅಂಕೋಲದವ್ರು ಇರ್ಬೋದು, ಹೊನ್ನಾವರದವ್ರು ಇರ್ಬೋದು, ಆ ಕುಮಟಾದಲ್ಲಿ ಯಾಕೆ ಕೊಡ್ಬೇಕು, ನಮಗೂ ಕೊಡ್ಬೇಕು ಅಂದ್ಕೊಂಡು ಆವಾಗ ನಿಮ್ಗೆ ಬೇರೆ ತಾಲೂಕಿನಲ್ಲಿ ಕೊಟ್ಟರೆ ನೀವು ಯಾವ್ದು ಸ್ವಾಗತವಾಗಿ ಇದು ಮಾಡ್ತಾರಾ? ಇದ್ರ ಬಗ್ಗೆ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳಿದ್ದೇನೆ, ಗೊಂದಲ ಮಾಡ್ಕೋಬೇಡಿ. ನಾವು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲಿ ಮಾಡಿದ್ರು ಅದನ್ನು ಸ್ವಾಗತ ಮಾಡ್ತೇವೆ. ಅದು ಜಿ ಹೆಗಡೆ ಅವರು ವೈಯಕ್ತಿಕವಾಗಿ ಮುಂದಾಳತ್ವವನ್ನು ವಹಿಸಬೇಕು ಅಂದ್ರೆ ಕುಮಟಾದಲ್ಲಿ ಮಾಡಿ ಅಂತ ಹೇಳಿದ್ದೇನೆ. ಯಾವ ಗೊಂದಲನೂ ಬೇಡ. ಬೇರೆ ಎಲ್ಲೇ ಮಾಡಿದ್ರು ಕೂಡ ಅಲ್ಲಿ ಯಾರು ಮುಂದಾಳತ್ವವನ್ನು ವಹಿಸ್ತಾರೋ ಅವ್ರ ಜೊತೆ ನಾನು ಕೈ ಜೋಡಿಸಿ ಕೆಲಸ ಮಾಡ್ತೀನಿ. ಆಯ್ತು, ಈಗಾಗಲೇ ನೀವು ಕುಮಟಾದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ರು ಕೂಡ ನಿಮ್ಮದು ಸಾಮಾಜಿಕವಾಗಿ ಜನರಿಗೆ ಸೇವೆ ಯಾವ ತರ ಇರ್ತದೆ ಇದರಲ್ಲಿ ಬಹಳ ಸಂತೋಷ. ಈಗ ನೋಡಿ, ಯಾವುದೇ ಪ್ರೈವೇಟ್ ಆಸ್ಪತ್ರೆ ಇರ್ಬೋದು, ಅದಕ್ಕೆ ಈಗ ಏನಿದೆ ಸರ್ಕಾರದಿಂದ ಸಹಾಯ ಬರುತ್ತೆ. ಯಾವುದು ನಮ್ಮ ಆರೋಗ್ಯ ಭಾಗ್ಯ ಯೋಜನೆ ಇದೆ, ನಮ್ಮ ವಾಜಪೇಯಿ ಅವರ ಆರೋಗ್ಯ ಕಾರ್ಡ್ ಇದೆ, ಸುರಕ್ಷಾ, ಧರ್ಮಸ್ಥಳ ಸಂಘದಿದೆ. ಸೊ ಈ ಎಲ್ಲ ಯೋಜನೆಗಳನ್ನ, ಇನ್ಶೂರೆನ್ಸ್ ಸ್ಕೀಮ್ಗಳನ್ನ ನಾವು ತಗೊಂಬಂದ್ರೆ ನಾವು ಖಂಡಿತವಾಗಿ ಇಲ್ಲಿ ಬಡವ ಜನರಿಗೆ ಸಹಾಯ ಮಾಡ್ಬೋದು. ನೀವು ಮಂಗಳೂರಿಗೆ ಹೋದ್ರೆ ಉದಾಹರಣೆಗೆ 1 ಲಕ್ಷ ರೂಪಾಯಿ ಖರ್ಚಾಯ್ತು ಅಂದ್ರೆ ಕುಮಟಾದಲ್ಲೇ ಮಾಡಿದ್ರೆ 50,000ದಲ್ಲಿ ಮಾಡ್ಬೋದು. ಇದು ಸಹಾಯ ಆಗುತ್ತೆ ಅಲ್ವಾ? ನೀವೇ ತೀರ್ಮಾನ. ಆಂಬುಲೆನ್ಸ್ ದುಡ್ಡು ಇರ್ತದೆ ಎಲ್ಲದು. ನಾನು ಹೇಳೋದೇನು, ಬೇರೆ ಕಡೆ ಹೋದಾಗ ಬರೀ ಹಣಕಾಸಿನ ಒಂದೇ ಅಲ್ಲ ರೀ, ನಾವಲ್ಲಿ ಶ್ರಮ ಹಾಕ್ಬೇಕಲ್ಲ. ನಮ್ಮ ಮನೆಯವ್ರು ಹೋಗ್ಬೇಕು, ನಮ್ಮ ಕುಟುಂಬ ಹೋಗ್ಬೇಕು, ಅಲ್ಲಿ ಹೋಟೆಲ್ನಲ್ಲಿ ಉಳಿಬೇಕು, ಅಲ್ಲಿ ಎಲ್ಲೋ ತಿಂಡಿ ಮಾಡ್ಬೇಕು. ಈಗೆಲ್ಲ ಇದೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದಲ್ಲ ರೀ, ನಾನು ಹೇಳ್ತೇನೆ ನಿಮ್ಗೆ 4 ಆಗಲ್ರಿ, ಬೆಳೀತದೆ. ಒಂದು ಮಾಡಿದ್ರೆ 4 ಜನ ಮಾಡ್ತಾರೆ. ಮತ್ತು ಅದು ಒಳ್ಳೆ ಆರೋಗ್ಯಕರ ಸ್ಪರ್ಧೆ. ಈಗ ನಾನು ಗೋರೆಲ್ ಕಾಲೇಜ್ ಮಾಡಿದ್ದೇನೆ, ನಾನು ನನ್ನ ಒಂದೇ ಕಾಲೇಜ್ ಆಗ್ಬೇಕು ಅಂತ ಹೇಳೋದಿಲ್ಲ. 10 ಕಾಲೇಜ್ ಮಾಡ್ರಿ ಅಂತೇನೆ, ನಾನು 10 ಕಾಲೇಜ್ ಮಾಡ್ರಿ ಅಂತೇನೆ. ಕುಮಟಾದಲ್ಲಿ ಸರ್ಕಾರಿ ಆಸ್ಪತ್ರೆ ಮೇಲಾಯ್ತು, ನಮ್ಮ ಆಸ್ಪತ್ರೆ ಮೇಲಾಯ್ತು ಹಿಂದೆ, ಇದು ಬಹಳ ವರ್ಷದ ಹಿಂದಿನ ಕತೆ. ನಂಗೆ ಬಹಳ ಜನ ಹೇಳಿದ್ರು, ಡಾಕ್ಟ್ರೇ ಮೇಲ್ ಸರ್ಕಾರಿ ಆಸ್ಪತ್ರೆ ಆಗುತ್ತೆ, ನಿಮ್ಮ ಆಸ್ಪತ್ರೆ ಹೊಡೆತ ಬಿಡುತ್ತೆ ಅಂತಂದ್ರು. ನಾ ಹೇಳಿದೆ ಖಂಡಿತ ಅಂತ ತಿಳ್ಕೊಳ್ಳಿಲ್ಲ. ಅಲ್ಲಿ ಕಾದು ಬೇಜಾರು ಬಂದ ಜನನಾದ್ರೂ ನಮ್ಮ ಆಸ್ಪತ್ರೆಗೆ ಬರ್ತಾರಲ್ಲ. ಒಟ್ಟಾರೆ ಜನರಿಗೆ ಬೇಕು, ಸವಲತ್ತು ಬೇಕು, ಸೌಲಭ್ಯ ಸಿಗಲಿ. ಜಿಜೆಗಡೆ ಅವರೇ, ಈಗಾಗಲೇ ನೀವು ಆಸ್ಪತ್ರೆಯಲ್ಲಿ ಏನೋ ನಿಮ್ದು ಈ ಒಂದು ವೃತ್ತಿಗೆ ಇದು ವೈದ್ಯೋ ನಾರಾಯಣ ಹರಿ ಅಂತಾರೆ, ವೈದ್ಯರ ವಿಷಯದಲ್ಲಿ ನಿಮ್ಗೆ ಇದು ರಕ್ತಗತವಾಗಿ ಬಂದಿತ್ತ, ಇಲ್ಲ ಅಂದ್ಬಿಟ್ರೆ ನೀವಾಗಿ ಇದ್ರ ಬಗ್ಗೆ ಆಸಕ್ತಿ ಮಾಡಿ? ಯಾಕಂದ್ರೆ ನಿಮ್ದು ತಂದೆರಾಗಿರ್ಬೋದು, ಅಜ್ಜಂದಿರಾಗಿರ್ಬೋದು, ವೈದ್ಯರಾಗಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಅದೇ ನಿಮ್ಮ ವೃತ್ತಿ ಕಸುಬನ್ನ ನೀವು ಮೈಗೂಡಿಸ್ಕೊಂಡಿದ್ದೀರಾ? ಅದ್ರ ಬಗ್ಗೆ ಒಂದು ಸ್ವಲ್ಪ. ಇಲ್ಲ, ಇದು ನಮ್ಮ ಮನೆಯಲ್ಲಿ ಯಾರು ವೈದ್ಯಕೀಯ ವೃತ್ತಿಯನ್ನು ಮಾಡಿದವರಿಲ್ಲ. ನಾನೇ ಮೊದಲನೇ ಡಾಕ್ಟ್ರು. ಆದ್ರೆ ನಮ್ಮ ತಂದೆಯವ್ರ ಇಚ್ಛಾಶಕ್ತಿ, ತಂದೆಯವರು, ನಾನು ಆ ಕಾಲದಲ್ಲಿ ಆಸ್ಟ್ರೇಲಿಯಾಕ್ಕೆ ಹೋಗ್ತಿದ್ದೆ, ಅವ್ರು ಹಠ ಹಿಡಿದ್ರು ಕುಮಟಾದಲ್ಲೇ ಮಾಡಬೇಕು. ನನ್ನ ಮಗ ಡಾಕ್ಟರ್ ಆಗಿದೆ, ನಾನು ಹೆಮ್ಮೆಯಿಂದ ಓಡಾಡಬೇಕು ಅಂತ. ಯಾಕಂದ್ರೆ ಅವ್ರಿಗೊಂದು ಕನಸಿತ್ತು ನಮ್ಮ ತಂದೆಯವರಿಗೆ. ಆ ಕನಸಿಗೋಸ್ಕರ ಬಂದೆ. ಆದರೆ ಬಹಳ ದುರ್ದೈವ ಅಂತ ನಮ್ಮ ತಂದೆಯವ್ರನ್ನ ಕಳ್ಕೊಂಡ್ಬಿಟ್ಟೆ. ಬಂದು 2 ವರ್ಷಕ್ಕೆ ಕಳ್ಕೊಂಡ್ಬಿಟ್ಟೆ. ಈ ಆಸ್ಪತ್ರೆ ಆಗಿ 1 ವರ್ಷಕ್ಕೆ ಇಲ್ಲಿ ಬಹಳ ರಾಜಕಾರಣ ನಡೀತು. ಅದನ್ನು ನಿಮ್ಮನ್ನು ನಾನು ಹೇಳಕ್ ಬಯಸೋದಿಲ್ಲ. ನಮ್ಮ ತಂದೆಯವರು ಅದರಲ್ಲಿ ಆ ಒಂದು ಟೆನ್ಷನ್ದಲ್ಲೇ ಅವರು ನಿಧನರಾಗ್ಬಿಟ್ರು. ಆಯ್ತು ಸರ್, ಜಿಜೆಗಡೆ ಅವರು, ಈಗಾಗಲೇ ನೀವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಗಿರ್ಬೋದು, ಯಾವುದೇ ಹಾಸ್ಪಿಟಲ್ ಒಂದು ಸೇವೆಯನ್ನು ಕೊಟ್ಟಿದ್ದೀರ ಅಷ್ಟು ಮೊದಲಿಗೆ. ಈಗ ನೀವು MBBS ಎಲ್ಲ ಪಾಸ್ ಮಾಡ್ಕೊ ಬಂದ್ರಲ್ವಾ, ಅವಾಗ ಯಾವ್ದಾದ್ರು ಹಾಸ್ಪಿಟಲ್ ಸೇವೆ ಕೊಟ್ಬಿಟ್ಟು ಬರಬೇಕಾಗ್ತದೆ, ಖಾಸಗಿ ಮಾಡಬೇಕಾಗ್ತದೆ, ಹೌದಾ? ಈಗ ಯಾವ ಹಾಸ್ಪಿಟಲ್ ಅಲ್ಲಿ ಫಸ್ಟಿಗೆ ಸೇವೆ ಕೊಟ್ಟಿರೋದು ನೀವು? ಇಲ್ಲ, ನಾನು ಹುಬ್ಬಳ್ಳಿ KMCಯಲ್ಲಿ ಕಲ್ತಿದ್ದೀನಿ, ಗೌರ್ಮೆಂಟ್ ಸೀಟು. ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಡಿಪ್ಲೊಮಾ ಓದಿದ್ದೀನಿ, ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. ನನ್ನ ಹತ್ರ ಹಣ ಇಲ್ಲಾಗಿತ್ತು, ನಮ್ಮ ತಂದೆ ಬಡವರಾಗಿತ್ತು. ಆಮೇಲೆ ಇಡೀ ನಮ್ಮ ಜಗತ್ತಿನ ಪ್ರಸಿದ್ಧವಾದಂಥ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರ್ ಅಂದ್ರೆ ನೀವು ಎಲ್ಲೂ ಕೇಳ್ಬೋದು ಜಗತ್ತಲ್ಲಿ. ಆ ಆಸ್ಪತ್ರೆಯಲ್ಲಿ 4 ವರ್ಷ ಕೆಲಸ ಮಾಡಿದ್ದೀನಿ. ಇವತ್ತು ನಾನೇನಾದ್ರೂ ಅನ್ನ ತಿಂತಾ ಇದ್ದೇನೆ ಅಂದ್ರೆ ಅದು ಕ್ರೆಡಿಟ್ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ವೆಲ್ಲೂರಿಗೆ ಹೋಗಿ. ಅಲ್ಲಿಯ ಸರ್ವಿಸ್, ಆ ಸರ್ವಿಸ್ ಮೆಂಟಾಲಿಟಿ ನನ್ನ ತಲೆಯಲ್ಲಿ ಇವತ್ತಿಗೂ ಇದೆ. ಅದನ್ನೇ ಮಾಡಿದ್ದೀನಿ. ಅದರ ಒಂದು ಆಧಾರದ ಮೇಲೆ, ಅದರದೊಂದು ಇದ್ರ ಮೇಲೆ ನೀವು ಕ್ರೈಮ್ ಬ್ರಾಂಚ್ ಕೇರ್ ಅನ್ನುವಂಥದ್ದು ಒಂದು ಹಾಸ್ಪಿಟಲ್ ಮಾಡಿದ್ವಿ.
ಈಗಾಗಲೇ ಧನ್ಯವಾದವನ್ನ ಕೊಡ್ತಾ ಇದ್ದೀವಿ ನಾವು ಜಿಜೆ ಅವರಿಗೆ. ಯಾಕಂದ್ರೆ ಅವರು ಮನದಾಳದ ಮಾತನ್ನ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಅವರ ಒಂದು ಇದನ್ನು ಹಂಚಿಕೊಂಡಿದ್ದಾರೆ. ಯಾವ ರೀತಿ ನಡೆದು ಬಂದ ಹಾದಿ ಆಗಿರ್ಬೋದು, ಮತ್ತೆ ಸಂಸ್ಥೆ ಈ ಒಂದು ಏನು ಕೆನರಾ ಹೆಲ್ತ್ ಕೇರ್ ಅನ್ನುವಂಥದ್ದು ಒಂದು ಏನು ನಮ್ಮ ಆಸ್ಪತ್ರೆಯನ್ನ ಯಾವ ರೀತಿ ನಡ್ಸ್ಕೊಂಡ್ ಬಂದ್ರು, ಯಾವ ರೀತಿ ಅಡೆತಡೆಗಳನ್ನ ಎದುರಿಸ್ಕೊಂಡು ಬಂದ್ರು, ಮತ್ತೇನಂದ್ರೆ ರಾಜಕೀಯ ವಿಷಯದಲ್ಲಿ ಆಗಿರ್ಬೋದು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಆಗಿರ್ಬೋದು, ಅವರು ವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಧನ್ಯವಾದವನ್ನ ತಮಗೆ ಇದು ಮಾಡ್ತಿದ್ದೀವಿ ಜಿಜೆ ಅವರೇ. ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿ ಇರಲಿ, ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ, ಎಲ್ಲರೂ ಈ ಜಿಲ್ಲೆಯಲ್ಲಿ ಪ್ರೀತಿಯಿಂದ ಬದುಕೋಣ. ನಂದು ಒಂದೇ ಸಂದೇಶ ಇವತ್ತು, ಯಾರು ಯಾರ ವಿರುದ್ಧ ಕೆಲಸ ಮಾಡುವಂಥದ್ದು ಬೇಡ, ಹೆಸರಿಗೋಸ್ಕರ ಹೋರಾಟ ಬೇಡ, ಧನ್ಯತೆಗೋಸ್ಕರ ಹೋರಾಟ.